ಜೈ ಹಿಂದ್ ಸ್ನೇಹಿತರೆ, ಎಲ್ಲರಿಗೂ ಈ ನಮ್ಮ ಸಿನೋನಿಮ್ ಸಿರೀಸ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಈಗ ಕಳೆದ ಕ್ಲಾಸ್ನಲ್ಲಿ ನೋಡ್ಕೊತ ಬಂದಿದ್ದೀವಿ ಸಿನೋನಿಮ್ಸನ್ನು. ಸೊ ನಾವು ಮುಂದುವರೆದ ಭಾಗನ ನೋಡೋಣ ಸ್ನೇಹಿತರೆ. ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ನೆನಪು ಜಾಸ್ತಿ ಆಕೈತಿ. ಸೊ ಸಿನೋನಿಮ್ಸನ್ನು ನೀವು ಕಂಪಲ್ಸರಿ ತೆಗೀರಿ ಅಂದ್ರೆ ನೆನಪು ಇನ್ನೂ ಜಾಸ್ತಿ ಉಳಿತಾವು. ಸೊ ನೋಡೋಣ ಸ್ನೇಹಿತರೆ, ಈಗ ಅಲ್ಯೂರ್, ALLURE, ಅಟ್ರಾಕ್ಟಿವ್ ಅಪ್ಪ ಅಂದ್ರೆ ಆಕರ್ಷಣೆ ಮಾಡೋದು. ಅಲ್ಯೂರ್ ಅಪ್ಪ ಬಂತಪ್ಪ ಅಂತಂದ್ರೆ ಅಟ್ರಾಕ್ಟಿವ್ ಅಂದ್ರೆ ಆಕರ್ಷಣೆ ಮಾಡೋದಂಗ. ಸೊ ನಾವು ಆಕರ್ಷಣೆಗೆ ಅಲ್ಯೂರ್ ಅಂತಂದ್ರೆ ಬಳಸ್ತೀವಿ. ನೆಕ್ಸ್ಟ್ ಸ್ಪೂರಿಯಸ್ ಅಪ್ಪ ಅಂತಂದ್ರೆ ಫೇಕ್ ಅನ್ನಂಗ, ಅದು ಸುಳ್ಳು ಅನ್ನಂಗ. ಸೊ ನಕಲಿಗೆ ನಾವು ಬಳಸ್ತೀವಿ ಸ್ಪೂರಿಯಸ್ ಅಂತಂದ್ರೆ ಫೇಕ್ ಅನ್ನಂಗ, ನಕಲಿ ಅನ್ನಂಗ. ವ್ಯಾನಿಷ್ ಅಂದ್ರೆ ಡಿಸ್ಅಪಿಯರ್, ಮಾಯವಾಗುವುದು, ವ್ಯಾನಿಷ್ ಆಗುವುದು. ವ್ಯಾನಿಷ್ ಅಪ್ಪ ಅಂತಂದ್ರೆ ಅಲ್ಲಿ ನಾವು ಡಿಸ್ಅಪಿಯರ್ ಅಂದ್ರೆ ಕಂಪ್ಲೀಟ್ಲಿ ವ್ಯಾನಿಷ್ ಅಪ್ಪ ಅಂತಂದ್ರೆ ಮಾಯವಾಗಿರ್ತೀವಪ್ಪ ಅಂದ್ರೆ ನಾವು ಡಿಸ್ಅಪಿಯರ್ ಅಂತ ಬಳಸ್ತೀವಿ. ಹರ್ಡಲ್ ಆಬ್ಸ್ಟ್ಯಾಕಲ್, ಅಡಚಣೆಗಳು. ನಮ್ಗೆ ಈಗ ಏನೋ ಒಂದು ಅಡಚಣೆಗಳು ಬರ್ತಿರ್ತವೆ, ಒನ್ ಬೈ ಒನ್. ಒಂದು ಪ್ರಾಬ್ಲಮ್ ಅಂದರೆ ಒಂದು ಪ್ರಾಬ್ಲಮ್. ಆಬ್ಸ್ಟ್ಯಾಕಲ್ ಒಳಗೂ ನಮ್ಗೆ ಸೀರಿಯಲ್ ಆಗಿ ಒಂದು 10 ಆಬ್ಸ್ಟ್ಯಾಕಲ್ ಇಟ್ಟಿರ್ತಾರ. ಒಂದು ರೋಪ್ ಕ್ಲೈಂಬಿಂಗ್, ಒಂದು ಜಂಪಿಂಗ್, ಈ ಥರ ನಮ್ಗೆ ಅಡಚಣೆಗಳು ಬರ್ತಿರ್ತಾವೆ. ನಾವು ದಾಟ್ಕೊಂಡು ನಮ್ದು ಗುರಿ ರೀಚ್ ಆಗಿರಬೇಕು. ಸೊ ಆಬ್ಸ್ಟ್ಯಾಕಲ್ ಅಪ್ಪ ಬಂತಂತಂದ್ರೆ ಅಡಚಣೆಗಳು, ಹರ್ಡಲ್ ಅಂತಂದ್ರೆ ಬಳಸ್ತೀವಿ. ಎಪಿಡೆಮಿಕ್ ಅಪ್ಪ ಅಂತಂದ್ರೆ ವೈಡ್ ಸ್ಪ್ರೆಡ್ ಅಂದರೆ ಸಾಂಕ್ರಾಮಿಕ ರೋಗಗಳಿಗೆ ನಾವು ಎಪಿಡೆಮಿಕ್ ಅಂತೀವಿ. ಚರಿಸ್ಮಾ ಅಂತ ನಾವು ತಿಳ್ಕೊಬೋದು. ಕರಿಷ್ಮಾ ಅಂತಂದು ಬೈಕಿಗೆ ಹೋಲಿಸ್ಬೇಕು. ಬೈಕಪ್ಪ ಅಂತಂದ್ರೆ ಅದು ಚಾರ್ಮ್ ಅಂತಂದು ದಿವ್ಯ ಶಕ್ತಿ ಐತಿ, ಎಲ್ಲರಿಗೆ ಅದು ಅಟ್ರಾಕ್ಟ್ ಆಗುತ್ತೆ. ಸೊ ಚರಿಸ್ಮಾ ಅಂತಿದ್ದರೆ ಕರಿಷ್ಮಾ ಅಂತ ನಾವು ಕನೆಕ್ಟ್ ಮಾಡ್ಕೊಂಡು ಅದು ಚಾರ್ಮ್ ಅಂದ್ರೆ ದಿವ್ಯ ಹೊಳಿತದೆ, ದಿವ್ಯ ಶಕ್ತಿ ಐತೆ ಅದಕ್ಕೆ. ಸೊ ಅದ್ರ ಮೀನಿಂಗ್ಸ್ ಏನು. ಡ್ಯಾಂಪ್ ಅಂದ್ರೆ ವೆಟ್ ಅಂದರೆ ತೇವಕ್ಕೆ ನಾವು ಡ್ಯಾಂಪ್ ಅಂತೀವಿ, ವೆಟ್ ಅಂತೀವಿ, ತೇವಾಂಶಕ. ಅವ್ಯಾಕ್ವರ್ಡ್, ಕ್ಲಮ್ಜರ್, ಅವಲಕ್ಷಣ. ಲಕ್ಷಣ ಅಂದ್ರೆ ನಾರ್ಮಲ್ ಇರಂಗಿಲ್ಲ, ಅವು ಉಲ್ಟಾ ಪಲ್ಟವು ಆಗಿ ಬರ್ತಿರಂಗಿಲ್ಲ. ಸೊ ಅವ್ಯಾಕ್ವರ್ಡ್, ಕ್ಲಮ್ಸಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಸ್ಪೆಲ್ಲಿಂಗ್ ಏರ್ ಆಲ್ಸೋ ಸ್ನೇಹಿತರೆ. ಮತ್ತು ಸಿನೋನಿಮ್ಸ್ಗಳಲ್ಲಿ ಬಹಳಷ್ಟು ಸಾರಿ ರಿಪೀಟ್ ಆಗಿದೆ ಈ ಶಬ್ದ. ಅವ್ಯಾಕ್ವರ್ಡ್ ಅಪ್ಪ ಅಂತಂದ್ರೆ ಕ್ಲಮ್ಸಿ ಅಂತಾನೆ, ಕ್ಲಮ್ಸಿ ಅಂದ್ರೆ ಅವಲಕ್ಷಣವಾದಂತಹ. ಆಕ್ರಿಮೋನಿ ಅಂದರೆ ಬಿಟರ್ನೆಸ್, ಕಟುವಾದ ಆಕ್ರಿಮೋನಿ ಅಂತ ಬಳಸ್ತೀವಿ. ನೆಕ್ಸ್ಟ್ ಬೆನಿವೋಲೆಂಟ್ ಅಪ್ಪ ಅಂದ್ರೆ ಜನರಸ್. ಇದು ಸಿನೋನಿಮ್ಸಲ್ಲಿ ಬಹಳಷ್ಟು ಸಾರಿ ರಿಪೀಟ್ ಆಗಿದೆ ಸ್ನೇಹಿತರೆ, ಸ್ಪೆಲ್ಲಿಂಗ್ ಇರೋದ್ರಲ್ಲಿ ಕೂಡ ಸಹ. ಸೊ ಜನರಸ್ ಅಂದ್ರೆ ಪರೋಪಕಾರಿಯಾದಂತಹ, ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಿರ್ತಾನೆ. ಸೊ ಬೆನಿವೋಲೆಂಟ್. ನೆಕ್ಸ್ಟ್ ಬ್ರಿಟಲ್ ಅಂದ್ರೆ ಬ್ರೇಕಬಲ್ ಅಂದ್ರೆ ಒಡೆದು ಹೋಗತಕ್ಕಂಥ ನಾವು ಪದಗಳಿಗೆ ನಾವು ಬ್ರಿಟಲ್ ಅಂತೀವಿ, ಬ್ರೇಕಬಲ್ ಅಂತೀವಿ. ನೆಕ್ಸ್ಟ್ ಈಗರ್, ಏನಂದ್ರೆ ಉತ್ಸಾಹಿ. ಹೌಟಿ, HAUGHTY, ಅರಗಂಡ, ಅಹಂಕಾರಿಗೆ ಏನಂತ ನಾವು ಹೊಟ್ಟೆ ಅಂತಂದ್ರೆ ಅರೋಗಂಟ್. ಸ್ಕ್ಯಾಂಟಿ ಅಪ್ಪ ಅಂತಂದ್ರೆ ಇನ್ಸಫಿಷಿಯೆಂಟ್, ಸ್ಕ್ಯಾಂಟಿ ಅದವು ಅತ್ಯಲ್ಪವಾಗೈತಿ, ನಮ್ಗೆ ಸಾಲಂಗಿಲ್ಲ ಇವು. ಸೊ ನಾವು ಸ್ಕ್ಯಾಂಟಿ ಅಂತ ಬಳಸ್ತೀವಿ. ಇನ್ಸಫಿಷಿಯೆಂಟಿಗೆ ನಮಗಿದು ಸಾಲಂಗಿಲ್ಲ ಅಂತ ನಾವು ಸ್ಕ್ಯಾಂಟಿ ಅಂತ ಬಳಸ್ತೀವಿ. ಸ್ಟೆರೈಲ್ ಅಪ್ಪ ಅಂತಂದ್ರೆ ಬ್ಯಾರನ್, ಬರ್ಡಾದ. ಅಲ್ಲಿ ನಾವು ಹಿಂದೆ ನೋಡಿದಾಗೆ ಬ್ಯಾರನ್ ಅದ ಇನ್ಫರ್ಟೈಲ್ ಎಂದು. ಸೊ ಸ್ಟೆರೈಲ್ ಅದ ಮೀನಿಂಗ್ ಕೊಡ್ತೈತಿ, ಬರ್ಡಾದ ಮೀನಿಂಗ್ ಕೊಡ್ತಿರ್ತೈತಿ. ಟ್ರ್ಯಾಂಕ್ಯೂಲ್ ಅಪ್ಪ ಅಂತಂದ್ರೆ ಪೀಸ್ಫುಲ್, ಪ್ರಶಾಂತವಾದ. ಟ್ರ್ಯಾಂಕ್ಯೂಲ್ಗೆ ನಾವು ಬಳಸ್ತೀವಿ. ನೆಕ್ಸ್ಟ್ ಟ್ರೈವಿಯಲ್, ಇನ್ಸಿಗ್ನಿಫಿಕೆಂಟ್, ಕಡಿಮೆ ಮೌಲ್ಯ. ಜೀಲಪ್ಪ ಅಂತಂದ್ರೆ ಎಂತೂಸಿಯಾಸಮ್, ಉತ್ಸಾಹದ ಬಗ್ಗೆ ಮಾತಾಡ್ತೀವಿ. ZEAL ಅಪ್ಪ ಅಂತಂದ್ರೆ ಜೀಲ್ ಅಂದ್ರೆ ಉತ್ಸಾಹ. ಸೊ ಎಂತೂಸಿಯಾಸಮ್ ಅಂತ ಬಳಸ್ತೀವಿ. ನೆಕ್ಸ್ಟ್ ವೆಟರನ್ ಅಪ್ಪ ಅಂತಂದ್ರೆ ಎಕ್ಸ್ಪೀರಿಯನ್ಸ್ಡ್ ಅಂತಂದ್ರೆ ಅನುಭವಿ ಇರ್ತಾರೆ ನಾವು. ಈಸ್ ದ ಫಾರ್ಮರ್ ವೆಟರನ್ ಕ್ರಿಕೆಟರ್. ಇವರೊಬ್ಬರು ಮಾಜಿ ಅನುಭವಿ ಆಟಗಾರರು. ವೆಟರನ್ ಅಪ್ಪ ಅಂತಂದ್ರೆ ಉತ್ಸಾಹಿ, ಸ್ನೇಹಿತರೆ. ವೆಟರನ್ ಅಪ್ಪ ಅಂತಂದ್ರೆ ಅನುಭವಿ, ಎಕ್ಸ್ಪೀರಿಯನ್ಸ್ ಪರ್ಸನ್. ನೆಕ್ಸ್ಟ್ ಜನಿತ್ ಅಪ್ಪ ಅಂತಂದ್ರೆ ಒಂದು ಸಮಿಟ್, ಒಂದು ಸಭೆಗೆ ನಾವು ಜನಿತ್ ಅಂತ ಕರಿತೀವಿ. ಆಂಟಿಕ್ವೇ ಅಪ್ಪ ಅಂತಂದ್ರೆ ಎನ್ಸಿಯಂಟ್, ಪುರಾತನವಾದಂತಹ. ಈ ಒಂದು ವಾಚ್ ಯಾರು ಕೊಟ್ಟಿರ್ತಾರೆ, ಆಂಟಿಕ್ವೇ ವಾಚ್ ಅದು. ಸೊ ಪುರಾತನವಾದಂತಹ ವಾಚ್. ಸೊ ಎನ್ಸಿಟಿ ನಾವು ಪುರಾತನ ಅಂತ ಕರಿತೀವಿ. ಕಮೆಂಟ್ಸ್ ಅಪ್ಪ ಅಂತಂದ್ರೆ ಅದು ಆಗಲೇ ಸ್ಟಾರ್ಟ್ ಅಂದಂಗ. ಕಂಪ್ಲೈ ಅಪ್ಪ ಅಂತಂದ್ರೆ ಒಬೆ ಮಾಡೋದು, ಅನುಸರಿಸುವುದು. ನಾವೊಂದು ಕಂಪ್ಲೈ ಮಾಡೋದು, ಏನೋ ಒಂದು ರೂಲ್ಸ್ನ ಫಾಲೋ ಮಾಡ್ತಿರ್ತೀವಿ. ಸೊ ನಾವು ಒಬೆ ಮಾಡ್ತಿರ್ತೀವಿ. ಸೊ ಅಲ್ಲಿ ಅನುಸರಿಸುವಂಥ ಪದ ಬಳಸ್ತೀವಿ. ಹೆರಾಲ್ಡ್ ಅಪ್ಪ ಅಂತಂದ್ರೆ ಅನೌನ್ಸ್ ಮಾಡೋದು, ಪ್ರಕಟಿಸುವುದು. ಮತ್ತು ಕಾರಿಡರ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಕಾರಿಡರ್ ಅಪ್ಪ ಅಂದ್ರೆ ಪ್ಯಾಸೇಜ್ ಅಪ್ಪ ಅಂದ್ರೆ ನಾವು ಪ್ಯಾಸೇಜ್ ನೋಡೋದು ಕ್ಲೋಸ್ ಟೆಸ್ಟ್ನಲ್ಲಿ ಆ ಪ್ಯಾಸೇಜ್ ಇರಂಗಿಲ್ಲ. ಪ್ಯಾಸೇಜ್ ಅಪ್ಪ ಅಂತಂದ್ರೆ ಇದು ಕಾರಿಡರ್ ಅಂದಂಗ. ನಾವು ಯಾವುದೋ ಒಂದು ಕಾರಿಡರ್ನಿಂದ ಮಾತಾಡ್ತೀವಿ ಬಿಲ್ಡಿಂಗಲ್ಲಿ. ಸೊ ಕಾರಿಡರ್ಗೆ ನಾವು ಪ್ಯಾಸೇಜ್ ಅಂತ ಕರಿತೀವಿ. ಸೊ ಕನ್ಫ್ಯೂಸಸ್ ಆಗೋ ಭಾಳ ಸಾಧ್ಯತೆ ಇದೆ, ನಾವು ಇಲ್ಲಿ ಗಮನ ಹರಿಸ್ಬೇಕು. ಕಾರಿಡರ್ಗೆ ನಾವು ಪ್ಯಾಸೇಜ್ ಅಂತ ಬಳಸ್ತೀವಿ. ನೆಕ್ಸ್ಟ್ ಜಿಯೋಫಾರ್ಡಿ, ಫೆರಿಲ್ ಅಪ್ಪ ಅಂತಂದ್ರೆ ಇದು ಅಪಾಯಕಾರಿಗೆ ನಾವು ಜಿಯೋಫಾರ್ಡಿ ಅಂತ ಬಳಸ್ತೀವಿ, ಫೆರಿಲ್ ಅಂತೇಳಿ. ನಮ್ಗೆ ಫೆರಿಲ್ ಅಂತಲೂ ಕೇಳ್ಬೋದು, ಜಿಯೋಫಾರ್ಡಿ ಎರಡರಲ್ಲಿ ಅಂತ ಕೇಳ್ಬೋದು. ನೆಕ್ಸ್ಟ್ ವೈಲೆಂಟ್, ಅಗ್ರೆಸಿವ್, ರಭಸವಾದ ಅಂತ ಏನು ಕರಿತೀವಿ. ವೈಲೆಂಟಿಗೆ ನಾವು ಅಗ್ರೆಸಿವ್ ಅಂತ ಕರಿತೀವಿ. ನೆಕ್ಸ್ಟ್ ರಿಗ್ರೆಟ್ ಅಂದ್ರೆ ಪಶ್ಚಾತ್ತಾಪ, ಅದಕ್ಕೆ ರಿಮೋರ್ಸ್ ಅಂತ ಕರಿತೀವಿ. ಮೋರ್ಸ್ ತಾಪ, ಇದು ರಿಮೋರ್ಸ್ ಅಂದ್ರೆ ಒಳ್ಳೆ ಪಶ್ಚಾತ್ತಾಪ ಪಡುವುದಕ್ಕೆ ನಾವು ರಿಗ್ರೆಟ್ ಆಗೋದು. ಇಂಟಿಗ್ರೇಟ್ ಅಂದ್ರೆ ಯುನೈಟ್ ಅಂದ್ರೆ ಭಾಗಗಳು ಒಂದು ಕೂಡಿಯಾಗಿರ್ತೈತಿ. ನೆಕ್ಸ್ಟ್ ಹಿಂಡಿ ಅಂದ್ರೆ REAR, ಹಿಂಭಾಗ. ಈ ಬೋರ್ಡ್ ಐತಪ್ಪ ಅಂದ್ರೆ ಇದು ಹಿಂಭಾಗ ಇರ್ತೈತಿ. ಸೊ ಹಿಂದಪ್ಪ ಅಂತಂದ್ರೆ ರಿಯರ್ ಅನ್ನಂಗ, ಹಿಂಭಾಗ ಅನ್ನಂಗ.
ನೆಕ್ಸ್ಟ್ ಸೇನ್, ಎಸ್ ಎನ್ ಅಂದರೆ ಸೆನ್ಸಿಬಲ್, ವಿವೇಕದ. ಸೊ ಸೇನಪ್ಪ ಸೆನ್ಸಿಬಲ್ ಅದಾರ, ಅದಕ್ಕೆ ನಾವು ಸೇನ್ ಅಂತ ಬಳಸ್ತೀವಿ. ಸೇನ್ ಸ್ನೇಹಿತರೆ. ನೆಕ್ಸ್ಟ್ ಒಂದು ಸ್ನೇಹಿತರೆ ಸ್ಪಾಂಟೇನಿಯಸ್. ಸ್ಪಾಂಟೇನಿಯಸ್ ಅಂದ್ರಪ್ಪ ಅಂತಂದ್ರೆ ಇಂಪಲ್ಸಿವ್ ಅಂದಂಗ, ಸ್ವಾಭಾವಿಕವಾಗಿ ಅಂದಂಗ ಸ್ಪಾಂಟೇನಿಯಸ್ ಅಂತ ಕರಿತೀವಿ ಅದಕ್ಕೆ. ನೆಕ್ಸ್ಟ್ ಒಂದು ಹರಿಕ್ಯುಲಿಯನ್, ಇದು ಇಡಿಯಂ ಪ್ರೇಯರ್ಸ್ನಾಗ ಬರ್ತೈತಿ. ಹರಿಕ್ಯುಲಿಯನ್ ಅಪ್ಪ ಅಂತಂದ್ರೆ ಹರಿಕ್ಯುಲಿಯನ್ ಟಾಸ್ಕ್ ಅಂತ ಅಲ್ಲಿ ಬರುತ್ತಾ. ಹರಿಕ್ಯುಲಿಯನ್ ಅಪ್ಪ ಅಂತಂದ್ರೆ ಒಂದು ಸ್ಟ್ರಾಂಗ್ ಆದಂಥ ಒಂದು ಕಠಿಣವಾದಂಥ ಟಾಸ್ಕ್ ಇದ್ದಂಗೆ. ಸೊ ಸ್ಟ್ರಾಂಗ್ ಟಾಸ್ಕ್ ಇದ್ದಂಗೆ ಹರಿಕ್ಯುಲಿಯನ್ ಅಪ್ಪ ಅಂತಂದ್ರೆ ಅದು ಸ್ಟ್ರಾಂಗ್ ಇದ್ದಂಗೆ. ನೆಕ್ಸ್ಟ್ ಎಕ್ಸ್ಟ್ರೋವರ್ಟ್. ಎಕ್ಸ್ಟ್ರೋವರ್ಟ್ ಅಂತಂದ್ರೆ ಟಾಕೆಟಿವ್, ಇದು ಎಕ್ಸ್ಟ್ರೋವರ್ಟ್ ಅಂತಂದ್ರೆ ಭಾಳ ಮಾತಾಡ್ತಿದಾರೆ. ಇಂಟ್ರೋವರ್ಟ್ ಅಪ್ಪ ಅಂತಂದ್ರೆ ಅವರು ಮಾತಾಡ್ತಿರಂಗಿಲ್ಲ. ಸೊ ಎಕ್ಸ್ಟ್ರೋವರ್ಟ್ ಅಂದ್ರೆ ಟಾಕೆಟಿವ್, ಎಕ್ಸ್ಟ್ರೋವರ್ಟ್ ಅಪ್ಪ ಅಂದ್ರೆ ಭಾಳ ಮಾತಾಡ್ತಿದಾರೆ, ಟಾಕೆಟಿವ್. ನೆಕ್ಸ್ಟ್ ಎಬಿಲಿಟಿ, ನಮ್ಮ ಸಾಮರ್ಥ್ಯ ಏನೈತಿ, ನಮ್ಮದು ಕೆಪಾಸಿಟಿ ಏನೈತಿ. ಸೊ ಅದಕ್ಕೆ ನಾವು ಎಬಿಲಿಟಿ ಅಂತೀವಿ. ಸೂಟೇಬಲ್ ಅಪ್ಪ ಅಂತ ಅಪ್ರೋಪ್ರಿಯೇಟ್, ನಮ್ಮ ಫಿಲ್ ಬ್ಲಾಂಕ್ಸ್ನಲ್ಲಿ ಈ ಥರ ಶಬ್ದಗಳನ್ನ ಕೇಳ್ತಿರ್ತಾರೆ. ಫಿಲ್ ವಿತ್ ಸೂಟೇಬಲ್ ವರ್ಡ್ಸ್, ಅಪ್ರೋಪ್ರಿಯೇಟ್ ವರ್ಡ್ಸ್ ಈ ರೀತಿಯಾಗಿ ಕೇಳ್ತಿರ್ತಾರೆ. ಸೂಟೇಬಲ್ ಅಂದ್ರೆ ಅಪ್ರೋಪ್ರಿಯೇಟ್. ಎಕ್ಟಾಸಿ ಅಪ್ಪ ಅಂತಂದ್ರೆ ಹ್ಯಾಪಿನೆಸ್ ಸಂತೋಷವಾಗಿ ಎಕ್ಟಾಸಿ ಅಂತ ಕರಿತೀವಿ. ಪ್ರಿವೆಂಟಿವ್, ಪ್ರೊಟೆಕ್ಟಿವ್ ಅಂದ್ರೆ ತಡೆಗಟ್ಟುವುದು. ಪ್ರಿವೆಂಟಿವ್ಗೆ ನಾವು ಪ್ರೊಟೆಕ್ಟಿವ್ ಅಂತೀವಿ. ಪ್ರೊಟೆಕ್ಟಿವ್ ಅಂದ್ರೆ ತಡೆಗಟ್ಟುವಿಕೆ. ವೆಲಾಸಿಟಿ ಅಂದ್ರೆ ಸ್ಪೀಡ್. ಡ್ಯಾಮ್ಸಲ್ ಅಂದ್ರೆ ಮೆಡನ್. ಡ್ಯಾಮ್ಸಲ್ ಸ್ಪೀಚ್ ಅಂದ್ರೆ ಮೆಡನ್ ಅಂದ್ರೆ ಪ್ರಥಮವಾದ ಸ್ಪೀಚ್. ನೆಕ್ಸ್ಟ್ ಡಿಸ್ರಪ್ಟ್ ಅಂದ್ರೆ ಬ್ರೇಕ್ ಅಂದಂಗ. ಡಿಸ್ರಪ್ಟ್ ಬ್ರೇಕ್ ಅಂದ್ರೆ ಒಡೆದಿದ್ದು ಅಂತ, ಬ್ರೇಕ್ ಅಂದ್ರೆ ಮೀನಿಂಗ್ ಕೊಡೈತಿ. ಕಾಂಜಿಗೇಷನ್ ಅಂದ್ರೆ ಮೀಟಿಂಗ್. ಕಾಂಜಿಗೇಷನ್ ಅಂದ್ರೆ ಮೀಟಿಂಗ್ ಅಂದ್ರೆ ಸಭೆ ಮಾಡುವುದಕ್ಕೆ ನಾವು ಕಾಂಜಿಗೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬೆಗ್ಯೂಲ್, BEGUIL, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಸ್ಪೆಲ್ಲಿಂಗ್ ಎರರ್ಗೆ. ಬೆಗ್ಯೂಲ್ ಅಪ್ಪ ಅಂತಂದ್ರೆ ಡಿಸೀವ್ ಅಂದ್ರೆ ಮೋಸಗೊಳಿಸುವುದು. ಮೋಸಗೊಳಿಸೋಕೆ ನಾವು ಏನಂತೀವಿ, ಬೆಗ್ಯೂಲ್ ಅಂತ ಕರಿತೀವಿ. ಡಿಸೀವ್ ಅಂದ್ರೆ ಮೋಸಗೊಳಿಸುವುದು. ಬ್ರಿಸ್ಕ್ ಅಪ್ಪ ಅಂತಂದ್ರೆ ಕ್ವಿಕ್, ಚುರುಕುವಾದ, ಬ್ರಿಸ್ಕ್ ಅಂತ ಕರಿತೀವಿ. ನೆಕ್ಸ್ಟ್ ಆಂಟಿಪತಿ ಅಪ್ಪ ಅಂತಂದ್ರೆ ಡಿಸ್ಲೈಕ್, ವಿರೋಧಾಭಾಸವಾದ ಪದಗಳಿಗೆ ನಾವು ಆಂಟಿಪತಿ ಅಂತ ಕರಿತೀವಿ. ಆಗಸ್ಟ್ ಅಪ್ಪ ಅಂತಂದ್ರೆ ಮಹಾಭವ್ಯವಾದ, ಡಿಗ್ನಿಫೈಡ್. ಈಗ ನಾವು ಸ್ವತಂತ್ರ ಆಗಸ್ಟ್ ತಿಂಗಳ ಬಂದೈತಿ. ಸೊ ಆಗಸ್ಟ್ ಅನ್ನೋದು ಇದೊಂದು ಡಿಗ್ನಿಫೈಡ್ ಮಂತ್. ಸೊ ಮಹಾಭವ್ಯವಾದ ಮಂತ್. ಸೊ ಆಗಸ್ಟ್ ಹಬ್ಬ ಬಂತಂದ್ರೆ ನಾವು ಕನ್ಫ್ಯೂಸ್ ಆಗ್ಲತ್ತ, ಇದೊಂದು ಡಿಗ್ನಿಫೈಡ್, ಇದೊಂದು ನೋಬೆಲ್ ಸೊ ಮಂತ್ ಅಂತಂದು ಮಹಾಭವ್ಯವಾದ ಒಂದು ಡಿಗ್ನಿಫೈಡ್ ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಸ್ಯಾಂಕ್ಷನ್ ಅಂದರೆ ಅಪ್ರೂವಲ್ ಮಾಡೋದು. ಸೊ ಮಂಜೂರಾತಿ ಮಾಡೋದು, ಸ್ಯಾಂಕ್ಷನ್ ಮಾಡೋದು, ಅಪ್ರೂವ್ ಕೊಡೋದು, ಅದಕ್ಕೆ ನಾವು ಮಂಜೂರಾತಿ ಅಂತ ಕರಿತೀವಿ. ಅದಕ್ಕೆ ನಾವು ಸ್ಯಾಂಕ್ಷನ್ ಅಂತ ಕರಿತೀವಿ, ಅದಕ್ಕೆ ಅಪ್ರೂವಲ್ ಅಂತ ಕರಿತೀವಿ. ನೆಕ್ಸ್ಟ್ ಸರ್ಕ್ಯಾಸ್ಟಿಕ್ ಅಪ್ಪ ಅಂತಂದ್ರೆ ಆರೋಗೆಂಟ್, ವ್ಯಂಗ್ಯವಾಗಿರೋದಕ್ಕೆ ನಾವು ಸರ್ಕ್ಯಾಸ್ಟಿಕ್ ಅಂತೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಸ್ಪೆಲ್ಲಿಂಗ್ ಎರರ್ ಸ್ನೇಹಿತರೆ. SARCASTIC, ಸರ್ಕ್ಯಾಸ್ಟಿಕ್, ಆರೋಗೆಂಟ್, ವ್ಯಂಗ್ಯವಾಗಿ ಆಡೋದಕ್ಕೆ. ಪ್ರೊಟೆಸ್ಟ್ ಅಪ್ಪ ಅಂತಂದ್ರೆ ಅಪೋಸ್, ನಾವು ಯಾವುದೋ ಒಂದು ಪ್ರೊಟೆಸ್ಟ್ ಮಾಡ್ತಿರ್ತೀವಿ ಅದ್ರ ಬಗ್ಗೆ ಏನೋ ಒಂದು, ಅದು ಅಪೋಸ್ ಅಂತ, ಅದನ್ನು ನಾವು ಬ್ಯಾಡ್ ಅಂತ ಮಾಡ್ತಿರ್ತೀವಿ. ಸೊ ಅಪೋಸ್ ಅಂದಂಗ. ನೆಕ್ಸ್ಟ್ ಪ್ಯಾಟ್ರೋಲ್ ಅಂತ ನಾವೀಗ ಪೊಲೀಸ್ ಒಂದು ಗಸ್ತು ವಾಹನ ಅಂತ ಏನು ಕರಿತೀವಿ, ಅದು ಇನ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಒಂದು ಗಸ್ತು ವಾಹನ ಅಂತ ಇನ್ವೆಸ್ಟಿಗೇಟ್ ಮಾಡ್ತಿರ್ತೀವಿ. ಸೊ ಪ್ಯಾಟ್ರೋಲ್ ಅಪ್ಪ ಅಂತ ಗಸ್ತು ವಾಹನ, ಇನ್ಸ್ಪೆಕ್ಟ್ ಅನ್ನಂಗ. ಒಬ್ಲಿಗೇಟರಿ ಅಪ್ಪ ಅಂತ ನೆಸೆಸರಿ, ಇದು ಕಡ್ಡಾಯವಾಗಿ. ಅಲ್ಲಂಗೆ ನಾವು ಕಂಪಲ್ಸರಿಗೆ ಪದ ನೋಡ್ಕೊಂಡಿದ್ವಿ, ಮ್ಯಾಂಡೇಟರಿ ಅಂತಂದ್ರೆ. ಇಲ್ಲಿ ಒಬ್ಲಿಗೇಟರಿ ಅಪ್ಪ ಅಂದ್ರೆ ನೆಸೆಸರಿ, ಕಡ್ಡಾಯವಾಗಿ. ಒಬ್ಲಿಗೇಟರಿ ಅಂದ್ರು ಅದು ಕಡ್ಡಾಯವಾಗಿ ಹೇಳ್ತೈತಿ. ನೊಮ್ಯಾಡಿಕ್ ಅಪ್ಪ ಅಂತಂದ್ರೆ ರೋಮಿಂಗ್, ಅಲೆಮಾರಿಗೆ ನಾವು ನೊಮ್ಯಾಡಿಕ್ ಅಂತೀವಿ. ಲಕ್ಸುರಿಯಂಟ್ ಅಂತಂದ್ರೆ ಸಮೃದ್ಧವಾಗಿ, ರಿಚ್ ಎತ್ತರ, ಲಸ್ಟ್ ಅನ್ನಂಗೆ, LUSH, ಸಮೃದ್ಧವಾಗಿ. ನೆಕ್ಸ್ಟ್ ಕನ್ವಿಕ್ಟ್ ಅಪ್ಪ ಅಂತಂದ್ರೆ ಕ್ರಿಮಿನಲ್, ಅಪರಾಧಿಗೆ ನಾವು ಕನ್ವಿಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಬ್ಯಾನ್ ಅಪ್ಪ ಅಂತಂದ್ರೆ ಅದನ್ನು ಬ್ಯಾನ್ ಮಾಡ್ಯಾರ, ಅದು ಇಲ್ಲಿ ಪ್ರೊಹಿಬಿಟ್ ಅಂತೀವಿ, ಬ್ಯಾನ್ ಪ್ರೊಹಿಬಿಟ್. ನೆಕ್ಸ್ಟ್ ಆಂಟಿಸಿಪೇಟ್ ಅಪ್ಪ ಅಂದ್ರೆ ಎಕ್ಸೆಪ್ಟ್, ನಿರೀಕ್ಷಿಸಿ, ಎಕ್ಸ್ಪೆಕ್ಟ್ ನಿರೀಕ್ಷಣೆ ಮಾಡುವುದು. ಆಂಟಿಸಿಪೇಟ್ಗೆ ಎಕ್ಸ್ಪೆಕ್ಟ್, EXPECT, ನಿರೀಕ್ಷಿಸುವುದು. ಅಬಾಲಿಷನ್ ಅಪ್ಪ ಅಂತಂದ್ರೆ ಕ್ಯಾನ್ಸಲೇಷನ್, ರದ್ದು ಮಾಡೋದಕ್ಕೆ ನಾವು ಅಬಾಲಿಷನ್ ಅಂತ ಕರಿತೀವಿ. ಆಕ್ಟಿವ್ ಅಂದ್ರೆ ಬೀಜಿ ಇರೋದು, ನಾವೊಂದು ಕ್ರಿಯಾಶೀಲ, ನಾವೊಂದು ಆಕ್ಟಿವ್ ಇರೋದು, ಒಂದು ಕೆಲಸದಲ್ಲಿ ಬೀಜಿ ಇರುತ್ತೆ, ಅದಕ್ಕೆ ನಾವು ಕ್ರಿಯಾಶೀಲ ಅಂತ ಕರಿತೀವಿ. ನೆಕ್ಸ್ಟ್ ಅಡಾಪ್ಟ್ ಅಪ್ಪ ಅಂತಂದ್ರೆ ಅಡ್ಜಸ್ಟ್, ಒಂದು ಹೊಂದಿಕೊಳ್ಳುವುದಕ್ಕೆ ನಾವು ಅಡಾಪ್ಟ್ ಅಂತ ಕರಿತೀವಿ, ಅಡ್ಜಸ್ಟ್ ಅಂತ ಕರಿತೀವಿ. ಅಬಾರ್ಟ್ ಅಂದ್ರೆ ಎಂಡ್, ಇದು ಮುಕ್ತಾಯವಾಯಿತು. ಅಬಾರ್ಟ್ ಎಂಡ್ ಅಂದ್ರೆ ಮುಕ್ತಾಯಗೊಳ್ಳೋದನ್ನ ಅಬಾರ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಅಕ್ಲೇಮ್, ACCLAM ಅಂದ್ರೆ ಪ್ರೈಸ್ ಅಂದ್ರೆ ಮೆಚ್ಚುಗೆ ಪಡಿಸೋದು. ಅಕ್ಲೇಮ್ಡ್ ಬೈ ಅಂದ್ರೆ ಮೆಚ್ಚುಗೆ ನಾವು ಪಡಿಸೀವಿ. ಕ್ಲೇಮ್ ಅಪ್ಪ ಅಂತಂದ್ರೆ ಪ್ರೈಸ್, PRAISE, ಇದು ಪ್ರೈಸ್ ಬೇರೆ ಸ್ನೇಹಿತರೆ. ಇದು PRAISE ನಾವು ಮೆಚ್ಚುಗೆ ಪಡಿಸೋದಕ್ಕೆ ನಾವು ಪ್ರೈಸ್ ಅಂತ ಕರಿತೀವಿ. ನೆಕ್ಸ್ಟ್ ಅಮಲ್ಗಮ್ ಅಪ್ಪ ಅಂತಂದ್ರೆ ಮಿಕ್ಸರ್, ಒಂದು ಮಿಶ್ರಣಕ್ಕೆ ನಾವು ಅಮಲ್ಗಮ್ ಅಂತ ಕರಿತೀವಿ, ಅದು ಮಿಕ್ಸರ್ ಆಗಿ ಮೀನಿಂಗ್ ಕೊಡ್ತೈತಿ. ನೆಕ್ಸ್ಟ್ ಆಂಥಾಲಜಿ ಅಪ್ಪ ಅಂತಂದ್ರೆ ಕಲೆಕ್ಷನ್, ಒಂದು ಸಂಕಲನ. ಆಂಥಾಲಜಿ ಆಫ್ ಪೋಯಮ್ಸ್, ಒಂದು ಪೋಯಮ್ಸ್ಗಳ ಸಂಕಲನ, ಒಂದು ಗುಂಪಿಗೆ ನಾವು ಆಂಥಾಲಜಿ ಅಂತ ಕರಿತೀವಿ, ಇದು ಕಲೆಕ್ಷನ್ ಅಂತ ಕರಿತೀವಿ, ಸಂಕಲನ ಮೀನಿಂಗ್ ಕೊಡ್ತೈತಿ. ನೆಕ್ಸ್ಟ್ ಬೈಫ್ರಕ್ಟೆಡ್ ಅಂತಂದ್ರೆ ಬೈ ಅಂತ ನೋಡ್ಬೋದು, ಎರಡು. ಫ್ರಕ್ಟೆಡ್ ಅಪ್ಪ ಅಂತಂದ್ರೆ ಇದು ಎರಡು ಭಾಗಗಳಾಗಿ ಡಿವೈಡ್ ಆಗಿದ್ದಕ್ಕೆ ನಾವು ಬೈಫ್ರಕ್ಟೆಡ್ ಅಂತ ಕರಿತೀವಿ. ಸೊ ಇದು ಬೈಫ್ರಕ್ಟೆಡ್ ಅಂದ್ರೆ ಡಿವೈಡೆಡ್ ಇಂಟು 2, ಎರಡು ಭಾಗಗಳಾಗಿ ಡಿವೈಡ್ ಆಗಿರ್ತೈತಿ.
ಸೊ ಇದಿಷ್ಟು ಸಿನೋನಿಮ್ಸ್ ಸ್ನೇಹಿತರೆ. ಸೊ ನೀವು ಸಿನೋನಿಮ್ಸ್ ಇದರಲ್ಲಿ ನೀವು ಒಂದು ಅರ್ಥ ಗೊತ್ತಿತ್ತಪ್ಪ ಅಂದರೆ ಆ್ಯಂಟೋನಿಮ್ಸ್ ತಾನಾಗಲೇ ಗೊತ್ತಾಕೈತಿ. ಸೊ ನೀವು ಡೈಲಿ ಒಂದು 5 ಶಬ್ದ ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂದರೆ ನಿಮಗೆ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗಿರ್ತೈತಿ ಮತ್ತು ಎಕ್ಸಾಮ್ನಲ್ಲಿ ನಿಮ್ಗೆ ಸ್ಕೋರ್ ಮಾಡಲು ಭಾಳ ಸುಲಭ ಆಗುತ್ತಾ. ಸೊ ಇದಿಷ್ಟು ನಮ್ಮದು ಇದು ಸಿನೋನಿಮ್ಸ್ ಕ್ಲಾಸ್ ಸ್ನೇಹಿತರೆ. ಸೊ ಇಲ್ಲಿವರೆಗೆ ಎಲ್ಲ ನಾನು ಈ ಕ್ಲಾಸ್ ವಾಚ್ ಮಾಡೋದಕ್ಕೆ ಎಲ್ಲರೂ ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿಯಾಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಸದಾ ಇರಲಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಜೈ ಹಿಂದ್.